ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್. ಇವತ್ತಿನ ಸ್ಪೆಷಲ್ ಏನು ಗೊತ್ತಾ? ಡ್ರೈ ಪ್ರಾನ್ಸಲ್ಲಿ ಒಂದು ಸೂಪರಾಗಿ ಗೊಜ್ಜು ಮಾಡೋದು ಸ್ಪೈಸಿಯಾಗಿ. ಅದನ್ನು ಕುಸ್ಲಕ್ಕಿ ಅನ್ನೋದ್ರ ಜೊತೆಗೆ ಊಟ ಮಾಡಿದರೆ ಅದ್ರ ಮಜಾನೇ ಬೇರೆ. ಬೆಂತಕ್ಕಿಲೂ ತಿನ್ಬೋದು, ಮತ್ತು ಈ ಕುಸ್ಲಕ್ಕಿಲಿ ಸೂಪರಾಗಿರುತ್ತೆ ನೋಡಿ. ಸೀಗಡಿ ಇದು ಪ್ರಾನ್ಸ್ ಇದು. ಇದನ್ನು ಕ್ಲೀನೆಲ್ಲ ಮಾಡಿರೋದು ಸಿಗುತ್ತೆ, ರೆಡಿಮೇಡ್ ಸಿಗುತ್ತೆ, ನಾವು ಕ್ಲೀನ್ ಮಾಡ್ಕೋಬೋದು. ಒಂದು ಬಾಣಲಿ ಇಟ್ಬಿಟ್ಟು ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ ಈ ಕಲರ್ ಇದೆ, ಈಗ ವೈಟ್ ಕಲರ್ ಥರ ಆಗುತ್ತೆ, ಒಂದು ಸ್ವಲ್ಪ ನೋಡಿ ಈ ಥರ ವೈಟ್ ಕಲರ್ ಆಗುತ್ತೆ, ಮೀನ್ಸ್ ಅದು ಫ್ರೈ ಆಗಿದೆ ಅಂತ. ಅದು ಒಂದು ತೆಗೆದುಬಿಟ್ಟು ಹಿಂಗೆ ಮುರಿದು ನೋಡೋಕೆ ನಮ್ಗೆ ಗೊತ್ತಾಗುತ್ತೆ, ಒಂದು ಸೌಂಡ್ ಬರುತ್ತೆ ಅದಕ್ಕೆ ಮುರಿಯುವಾಗ. ಆ ಸ್ಟೇಜ್ಗೆ ಎಣ್ಣೆ ಹಾಕ್ಕೊಳ್ಬೇಕು. ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಫಸ್ಟ್ ಪ್ರಾನ್ಸ್ ಹಾಕುವಾಗಲೇ ಒಂದು ಕಲರ್, ಫ್ರೈ ಆದಾಗಲೇ ಒಂದು ಕಲರ್, ಆಯಿಲ್ ಹಾಕುವಾಗಲೇ ಒಂದು ಕಲರ್ ಆಗ್ತದೆ. ಆ ಥರ 3 ಕಲರ್ ನಮಗೆ ವ್ಯತ್ಯಾಸ ಗೊತ್ತಾಗ್ತದೆ. ಇದಾದ ಮೇಲೆ ಒಂದು ಸ್ವಲ್ಪ ಅಚ್ಚಕಾರದ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಅಚ್ಚಕಾರದ ಪುಡಿ ಮತ್ತು ಉಪ್ಪು ಹಾಕ್ಕೊಳ್ಬೇಕು. ಇದಿಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸಪ್ರೇಟ್ ಅದನ್ನು ತೆಗೆದಿಟ್ಕೊಳ್ಳಿ. ಇದನ್ನು ಹಾಗೆ ಕೂಡ ಊಟದ ಜೊತೆಗೆ ನಂಚ್ಕೊಳ್ಳೋಕ್ಕೆ ಉಪಯೋಗಿಸ್ಕೊಳ್ಬೋದು. ನಾನು ಆಲ್ರೆಡಿ ಈ ವಿಡಿಯೋನ ಒಂದು ಸಲ ತೋರಿಸಿದ್ದೀನಿ ನಿಮಗೆ. ಇದು ಎಷ್ಟು ದಿನ ಆದರೂ ಹಾಗೆ ಕ್ರಿಸ್ಪಿಯಾಗಿರುತ್ತೆ. ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ನಂಚ್ಕೊಳ್ಳೋಕೆ ಏನು ಇಲ್ಲದೇ ಇರೋ ಟೈಮಲ್ಲಿ ಇದನ್ನು ಯೂಸ್ ಮಾಡ್ಕೋಬೋದು. ಈಗ ಗೊಜ್ಜು ಮಾಡೋಕ್ಕೆ ಏನು ಬೇಕು ನೋಡಿ, ಕರಿಬೇವಿನ ಸೊಪ್ಪು ಮತ್ತು ಶುಂಠಿ, 2 ಹಸಿಮೆಣಸಿನ್ಕಾಯಿ, 1 ಬೆಳ್ಳುಳ್ಳಿ, 1 ಈರುಳ್ಳಿ ತೊಗೊಂಡಿದ್ದೀನಿ. ಇದಿಷ್ಟನ್ನು ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು, ನೀರು ಹಾಕಬಾರ್ದು. ನೀರು ಹಾಕದೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಇದಿಷ್ಟು ಹಾಕ್ಕೊಂಡು ನೋಡಿ ಎಲ್ಲ ಹಾಕ್ಕೊಂಬಿಟ್ಟು ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಸಖತ್ತಾಗಿರುತ್ತೆ ಆ ಗೊಜ್ಜು. ಚೂರೇ ತಿನ್ನಬೇಕು ಅನಿಸುತ್ತೆ, ಎಲ್ಲಿ ಮುಗ್ದೋಗ್ಬಿಡುತ್ತೋ ಅನ್ನೋಷ್ಟು ಟೇಸ್ಟ್ ಇರುತ್ತೆ. ನೋಡಿ ಈ ಥರ ತರಿಯಾಗಿ ಇದನ್ನ ಗ್ರೈಂಡ್ ಮಾಡಿ ಇಟ್ಕೊಳ್ಳಿ. ಜೊತೆಗೆ 1 ಟೊಮೆಟೊ ಹಾಕ್ತಾಯಿದ್ದೀನಿ ನಾನು, ಒಂದು ದೊಡ್ಡ ಸೈಜು, ಅದನ್ನು ಗ್ರೈಂಡ್ ಮಾಡಿ ಸಪ್ರೇಟ್ ಇಟ್ಕೊಳ್ಳಿ. ಈಗ ಬಾಣಲಿ ಇಡಿ, ಮತ್ತು ಬೇರೆ ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಿ, ನಾನು ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ. ಅದು ತುಂಬ ಟೇಸ್ಟಿಯಾಗಿರುತ್ತೆ ಕೊಬ್ಬರಿ ಎಣ್ಣೆಲಿ ಮಾಡಿದ್ರೆ. ನಿಮಗೆ ಖುಷಿ ಇಲ್ಲಾಂದರೆ ನೀವು ಮನೇಲಿ ಯೂಸ್ ಮಾಡೋಂಥ ಎಣ್ಣೆನೇ ಹಾಕಿ. ಅದು ಬಿಸಿ ಆದಮೇಲೆ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ವಲ್ಲ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಅದನ್ನು ಹಾಕ್ತಾಯಿದ್ದೀನಿ. ಅದ್ರದ್ದೊಂದು ಚೆಂದ ಹಸಿ ವಾಸನೆ ಹೋಗಬೇಕು. ಹಸಿ ವಾಸನೆ ಹೋದ್ಮೇಲೆ ಅದಕ್ಕೊಂಚೂರು ಅರಿಶಿನ ಪುಡಿ ಹಾಕ್ಕೊಳ್ಬೇಕು. ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾವು ಅಲ್ಲಿ ಮೀನು ಫ್ರೈ ಮಾಡಿದಾಗಲೂ ಉಪ್ಪು ಹಾಕಿದ್ದೀವಿ, ನೆನಪಿಟ್ಕೊಳ್ಳಿ ಅದನ್ನು. ಆಮೇಲೆ ಅಚ್ಚಕಾರದ ಪುಡಿನ ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋ ಮುಂಚೆ ನಾವು ಟೊಮೆಟೊ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಕೂಡ ಹಾಕಬೇಕು. ಇದ್ರ ಜೊತೆಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದಾಗ ನೋಡಿ ಈ ಕಲರ್ ಈಗ ಹಿಂಗಿದೆ ಇದ್ರ ಕಲರು. ಆಮೇಲೆ ಏನು ಮಾಡಬೇಕು ನೋಡಿ, ಎಷ್ಟು ಚೆನ್ನಾಗಿ ಆಗ್ತಾಯಿದೆ ಕಲರ್ ನೋಡಿ ಅಲ್ವಾ, ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟಾಗಿ. ಇದಕ್ಕೆ ಆ ಹುರಿದಿಟ್ಟಂಥ ಸೀಗಡಿನ ಹಾಕಿದೆ. ಇದು ಹಾಕಿ ಇದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಗೊಜ್ಜು ರೆಡಿ. ಎಷ್ಟು ಚೆನ್ನಾಗಿರುತ್ತೆ, ಉಪ್ಪು ಖಾರ ಹುಳಿ ಎಲ್ಲ ಹಿಡಿದ್ಬಿಟ್ಟು ಅಂತಂದರೆ ನೋಡಿ ಗೊಜ್ಜು ರೆಡಿ. ಇದ್ರ ಜೊತೆಗೆ ಕುಸ್ಲಕ್ಕಿ ಅನ್ನ ಇಟ್ಕೊಂಡು ಊಟ ಮಾಡಿ ಸೂಪರಾಗಿರುತ್ತೆ. ಯಾವ ಸಾರು ಬೇಡ, ಏನು ಬೇಡ. ಹಾಗೂ ನಿಮಗೆ ಕುಸ್ಲಕ್ಕಿ ಬೇಡ ಅಂದರೆ ನೀವು ಮನೇಲಿ ಉಪಯೋಗಿಸೋಂಥ ಅನ್ನದಲ್ಲೇ ಊಟ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.